ಒಂದು ಹೇಳಿದ್ರಿ ಅಲ್ಲಿ ಜಗನ್ಮೋಹನ್ ರೆಡ್ಡಿ ಅವ್ರ ತಂದೆ ಎಲ್ಲ ದೇ ಆರ್ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಅವರೆಲ್ಲ. ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ವಿಶ್ವಾಸ ಏನೂ ಇಲ್ಲ, ಹಿಂದೂ ರಿಲಿಜಿಯನ್ಸ್ ಬಗ್ಗೆ ಅವ್ರಿಗೇನು ನಂಬಿಕೆ ವಿಶ್ವಾಸ ಇಲ್ಲ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರು ಹಿಂದೂ ನಂಬಿಕೆಗಳನ್ನು ಅಗೌರವ ರೀತಿಯಲ್ಲಿ ನೋಡುವಂಥದ್ದು ಅವತ್ತಿನಿಂದ ಮಾಡ್ತಿದ್ರು. ಆ ಒಂದು TDP ಕಮಿಟಿ ಏನಿದೆಯಲ್ಲ, ಆ ಕಮಿಟಿಯಲ್ಲಿ ಸಹಿತ ಹಿಂದೂ ರಿಲಿಜಿಯನ್ಸ್ ಬಗ್ಗೆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳನ್ನೇ ನೇಮಕ ಮಾಡಿದ್ರು. ಆ ರೀತಿ ಆಗಿದ್ದರಿಂದಲೇ ಇವತ್ತು ಆ ತಿರುಪತಿ ಲಡ್ಡು ಬಗ್ಗೆ, ತಿರುಪತಿ ವೆಂಕಟೇಶ್ವರನ ಇವತ್ತೇನೋ ಒಂದು ನಂಬಿಕೆ ವಿಶ್ವಾಸ ಇದೆ ಹಿಂದೂಗಳಿಗೆ, ಅದನ್ನ ಒಂದು ರೀತಿ ಅವಹೇಳನ ಮಾಡುವಂಥದ್ದು, ಈ ರೀತಿ ಲಡ್ಡುದಲ್ಲಿ ಈ ಮಾಂಸದ ಒಂದು ಇದನ್ನು ಸೇರಿಸಿ ಒಂದು ಆ ರೀತಿ ಒಂದು ಅಗೌರವ ನಂಬಿಕೆ ವಿಶ್ವಾಸ ಧಕ್ಕೆ ತರುವಂಥ ಕೆಲಸ ಏನಿದೆಯಲ್ಲ, ಇದು ಜಗನ್ಮೋಹನ್ ರೆಡ್ಡಿ ಅಂತ ಒಂದು ಸಾಧ್ಯದು. ಅದಕ್ಕಾಗಿ ಅದು ಆ ಕೆಲಸವನ್ನು ಮಾಡಿದರೆ ಎನ್ಕ್ವೈರಿ ಆಗಬೇಕು. SIT ಮಾಡಿದ್ದಾರೆ, ಎನ್ಕ್ವೈರಿ ಆಗಲಿ. ನೋಡಿ, ಅರ್ಕಾವತಿ ಈ ಪ್ರಕರಣ ಏನಿದೆ, ಹಿಂದೆ ನಾನು ಪ್ರತಿಪಕ್ಷ ನಾಯಕನಾಗಿದ್ದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು. ಅಸೆಂಬ್ಲಿಯಲ್ಲಿ ವಾರಗಟ್ಟಲೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದೆ. ಬಹುಶಃ ಅರ್ಕಾವತಿ ಆ ಹಗರಣದ ಬಗ್ಗೆ ಪ್ರಥಮ ಬಾರಿಗೆ ಬೆಳಕು ಚೆಲ್ಲುವಂಥ ಕೆಲಸ ಪ್ರತಿಪಕ್ಷ ನಾಯಕನಾಗಿ ಮಾಡಿದೆ. ಅದು ಅಲ್ಲಿವರೆಗೂ ಅದರಿಂದ ಆಳ ಅಗಲ ಇಷ್ಟಿದೆ ಅಂತ ಯಾರಿಗೂ ಸಾರ್ವಜನಿಕ ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು 980 ಎಕರೆಗಿಂತ ಜಾಸ್ತಿ ರೀಡು ಹೆಸರಿನಲ್ಲಿ ಕೋರ್ಟಿನ ಒಂದು ಡೈರೆಕ್ಷನ್ ಇದೆ ಅನ್ನುವಂಥ ಹೆಸರಿನ ಮೇಲೆ ಸಿದ್ದರಾಮಯ್ಯನವರು ಅದಕ್ಕೆ ಆ ಫೈಲ್ಗೆ ಸಿಗ್ನೇಚರ್ ಮಾಡಿದರು. ಸುಮಾರು 980 ಎಕರೆ 83 ಎಕರೆ ಜಮೀನನ್ನು ಡಿನೋಟಿಫೈ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರು. ಮಾಡಿದ ಮೇಲೆ ಅದನ್ನು ಇಲ್ಲ, ಅದು ಕೋರ್ಟ್ ಆರ್ಡರ್ ಇವತ್ತು ಹೇಳಿದ್ದಾರೆ, ಅವರು ಕೋರ್ಟಿನ ಡೈರೆಕ್ಷನ್ ಪ್ರಕಾರ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅವತ್ತು ಕೋರ್ಟಿನ ಡೈರೆಕ್ಷನ್ ಏನಿತ್ತು, ಯಾವುದೇ ಒಂದು ಜಮೀನು ಡಿನೋಟಿಫಿಕೇಷನ್ ಮಾಡಬೇಕಂತಂದರೆ ಅದಕ್ಕೆ ಯಾವ ಆ್ಯಂಗಲ್ ಮೇಲೆ ಮಾಡಬೇಕು, ಯಾವ್ಯಾವ ಪಾಯಿಂಟ್ಸ್ಗಳು ಇಡಬೇಕು ಅಂತ ಆ ವ್ಯಾಪ್ತಿಯೊಳಗೆ ಬಂದರೆ ಅಷ್ಟೇ ಜಮೀನು ಮಾಡ್ರಿ ಅಂತಿತ್ತು. ಅದನ್ನು ಕೋರ್ಟಿನ ಆ ಡೈರೆಕ್ಷನ್ನು ವೈಲೇಟ್ ಮಾಡಿ ಇವತ್ತು 983 ಎಕರೆ ಜಮೀನನ್ನು ಡಿನೋಟಿಫೈ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡಿದ್ರು. ಯಾಕೆ ಇದನ್ನು ನಾನು ಹೇಳ್ತಿದ್ದಾರೆ, ಅದನ್ನು ಸ್ಟಡಿ ಮಾಡಿದ್ದೆ. ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನ ಕಡೆ ಫೈಲ್ ಬಂದಿತ್ತದು. ಫೈಲ್ ಬಂದಾಗ ಎಲ್ಲವನ್ನೂ ಅಧ್ಯಯನ ಮಾಡಿಕೊಂಡು ಅದು ಕೋರ್ಟಿನ 100% ಕೋರ್ಟಿನ ಡೈರೆಕ್ಷನ್ ಪ್ರಕಾರ ಈ 983 ಎಕರೆ ಜಮೀನನ್ನು ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದೇ ಅದಕ್ಕೆ ನಾನು ಸಿಗ್ನೇಚರ್ ಮಾಡಲಿಲ್ಲ ಆ ಫೈಲ್ಗೆ. ಮತ್ತು ನಾನು ಅಡ್ವೊಕೇಟ್ ಇದ್ದರಿಂದ ನಾನೇ ಸ್ಟಡಿ ಮಾಡಿದೆ ಮತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಕಡೆಯಿಂದ ನಾನು ಸ್ಟಡಿ ಮಾಡಿಸಿದಾಗ ಇದು ವೈಲೇಷನ್ ಆಗ್ತದೆ ಮತ್ತು ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್, ಲಾ ಆಗ್ತದೆ ಮತ್ತು ಇದೊಂದು ನಾಳೆ ಸ್ಕ್ಯಾಮು ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದಾಗ ಇಮಿಡಿಯೇಟ್ಲಿ ಅದಕ್ಕೆ ನಾನು ಸಿಗ್ನೂ ಮಾಡಲಿಲ್ಲ. ಹೀಗಾಗಿ ಆ ಫೈಲ್ ಹಂಗೆ ಉಳಿತು. ಮುಂದೆ ಸಿದ್ದರಾಮಯ್ಯರು ಬಂದ ಮೇಲೆ ಬಹುಶಃ ಅವರು ಯಾವ ಪ್ರೆಷರ್ಗೆ ಈಡಾದರೂ ಗೊತ್ತಿಲ್ಲ, ಅದಕ್ಕೆ ಸಹಿ ಮಾಡಿದರು, ಫೈಲ್ ಕ್ಲಿಯರ್ ಮಾಡಿದರು. ಸುಮಾರು ಎಲ್ಲೇ ಒಂದು 10 ಎಕರೆ 20 ಎಕರೆ ವಿದಿನ್ ದ ರೂಲ್ಸ್ ಒಳಗೆ ಗೈಡ್ನೆಸ್ ಒಳಗೆ ಬರ್ತದೆ ಅಂತ ಅಂದಿದ್ರೆ ಬೇರೆ ಇತ್ತು. ಆದರೆ ಆ ಫೈಲ್ನಲ್ಲಿ ಯಾವ ರೀತಿ ಫೈಲ್ ಪುಟಪ್ ಮಾಡಿದ್ರು, ಆ ಇಡೀ ಫೈಲ್ಗೆ ಸಿಗ್ನೇಚರ್ ಮಾಡಿ ಅವರು ಅದನ್ನು ಅಪ್ರೂವಲ್ ಕೊಟ್ಟರು. ಮುಂದೆ ಅದೆಲ್ಲ ನನಗೆ ಡಾಕ್ಯುಮೆಂಟ್ಸ್ ಅವೆಲ್ಲ ನನಗೆ ಬಂದಾಗ, ನನ್ನ ಮಾಹಿತಿ ಬಂದಾಗ ನಾನು ಅಸೆಂಬ್ಲಿಯಲ್ಲಿ ರೇಜ್ ಮಾಡಿದೆ. ಇದೊಂದು ದೊಡ್ಡ ಸ್ಕ್ಯಾಮು, ಸಾವಿರಾರು ಕೋಟಿ ರೂಪಾಯಿ ಹಗರಣ ಇದರಲ್ಲಿ ಆಗಿದೆ, ದೊಡ್ಡ ಸ್ಕ್ಯಾಮ್ ಇದೆ. ಇದು 983 ಎಕರೆ ಜಮೀನನ್ನು ಇವತ್ತು ಡಿನೋಟಿಫೈ ಮಾಡ್ತಾರೆ ಇನ್ ಲಾಂಚ್ ಇನ್ ಲಮ್ಸಮ್, ಇದು ದೊಡ್ಡ ಹಗರಣ ಅಂತ ನಾನು ಅವತ್ತು ಹೇಳಿದೆ. ನಾನು ಇಲ್ಲ, ನಂದೇನು ತಪ್ಪಿಲ್ಲ, ಎಲ್ಲ ರೀಡು ಕೋರ್ಟ್ ಆರ್ಡರ್ ಅವತ್ತೆಲ್ಲ ವಾದ ಆಯಿತು. ಮತ್ತು ನಾನು ಎಲ್ಲಿವರೆಗೆ ಅವರು ಸಿದ್ದರಾಮಯ್ಯನ ಫೈಲ್ಗೆ ಸೈನ್ನೂ ಮಾಡಿಲ್ಲ ಅಂತ ಹೇಳಿದರು. ಇದು BDAದವರು ಮಾಡಿದ್ದು, ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ದಾರೆ ಅಂಥೇಳಿ BDA ಅವ್ರ ಮೇಲೆ ಹಾಕ್ಲಿಕ್ಕೆ ಕೊಟ್ಟರು ಅಸೆಂಬ್ಲಿಯಲ್ಲಿ. ಅವನು ಹೇಳಿದ್ರು, ನೀವೇ ಸಹಿ ಮಾಡಿದ್ರಪ್ಪ ಅಂತ ಹೇಳಿದೆ. ನಾನು ಸಹಿ ಮಾಡಿಲ್ಲ ಅಂತಂದರು. ಕೊನೆಗೆ ಅವರು ಸಹಿ ಮಾಡಿದ್ದನ್ನು ಪೇಪರ್ಸನ್ನು ಡಾಕ್ಯುಮೆಂಟನ್ನು ನಾನು ಅಸೆಂಬ್ಲಿಲಿ ಇಟ್ಟಾಗ ಆವಾಗ ಅವರಿಗೆ ಮುಜುಗರ ಆಯಿತು. ಕೊನೆಗೆ ನಾನು CBI ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡಿದೆ. ಕೊನೆಗೆ ಅವರು ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗ ನೇಮಕ ಮಾಡಿದರು. ಅಲ್ಲಿ ತನಿಖೆ ಪ್ರಾರಂಭ ಆಯಿತು. ಮತ್ತು ನಾನು ಅಲ್ಲಿನೂ ಬಿಡಲಿಲ್ಲ, ನಮ್ಮ ವಕೀಲರ ಮುಖಾಂತರ ಅಲ್ಲಿ ಹಲವಾರು ದಾಖಲೆ ಪತ್ರಗಳನ್ನು ಹಾಜರು ಮಾಡಿ ಅಲ್ಲಿಯೂ ಸಹಿತ ಎಲ್ಲ ಪಾಯಿಂಟ್ಸನ್ನು ಅಲ್ಲಿ ಹೇಳುವಂಥ ಕೆಲಸ ನಾನು ಮಾಡಿದ್ದರಿಂದ ಇವತ್ತು ಆ ಕೆಂಪಣ್ಣ ಆಯೋಗದ ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಆಧಾರ ಮೇಲೆ ಈಗ ಸಬ್ಮಿಟ್ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗಲೇ ಕೆಂಪಣ್ಣವರ ಆಯೋಗದ ರಿಪೋರ್ಟ್ ಬಂತು. ನೀವು ಸಾಚಾ ಅಂದಿದ್ರೆ, ನಿಮ್ಮದೇನೂ ತಪ್ಪಿಲ್ಲ ಅಂದಿದ್ರೆ ಆ ಕೆಂಪಣ್ಣ ಆಯೋಗದ ರಿಪೋರ್ಟನ್ನು ಸದನ ಮುಂದೆ ಮಂಡನೆ ಮಾಡ್ತಿದ್ರಿ. ಮಾಡಿಲ್ಲ ಅಂದಮೇಲೆ ಆವಾಗ ನಮಗೆ ಸಂಶಯ ಚಾಲು ಆಯಿತು, ಇದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇದೆ, ಏನೋ ಒಂದಷ್ಟು ರಿಮಾರ್ಕ್ಸ್ ಪಾಸ್ ಮಾಡಿದ್ದಾರೆ ಸಿದ್ದರಾಮಯ್ಯನ ಮೇಲೆ ಅನ್ನುವಂಥ ಸಂಶಯ ನಮ್ಗೆ ಚಾಲು ಆಗಿ ಪ್ರತಿ ಹಂತದಲ್ಲಿ ಇನ್ಸಿಸ್ಟ್ ಮಾಡಿದೆ. ನಾನು ಆವಾಗ ಲೀಡರ್ ಆಫ್ ಅಪೋಸಿಷನ್ ಇದ್ದಾಗೂ ಇನ್ಸಿಸ್ಟ್ ಮಾಡಿದೆ, ಮತ್ತೊಮ್ಮೆ ಈಗ ಮುಖ್ಯಮಂತ್ರಿ ಆದಮೇಲೂ ಇನ್ಸಿಸ್ಟ್ ಮಾಡಿದೆ. ಒಂದೆರಡು ಸಲ ಅಸೆಂಬ್ಲಿಲಿ ಬಂದಾಗ
ಆಯ್ತು ಅದನ್ನು ಸಬ್ಮಿಟ್ ಮಾಡಿರಿ ಅಂತ ಹೇಳಿದ್ರು. ಸದನ ಬಂದು ಮಂಡನೆ ಮಾಡಿರಿ, ಸಾರ್ವಜನಿಕ ಬಹಿರಂಗಪಡಿಸ್ರಿ ಅಂತ ಹೇಳಿದೆ ನಾನು. ಮಾಡಲೇ ಇಲ್ಲ, ಒಟ್ಟು ಇಲ್ಲಿವರೆಗೂ ಮಾಡಲೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಪಾಲರು ಇವತ್ತು ಅದನ್ನು ಆ ವರದಿಯನ್ನು ಕೇಳಿದ್ದಾರೆ. ಅದು ರಾಜ್ಯಪಾಲರು ಕೇಳಿದಾಗ ಕಾನ್ಫರೆನ್ಸಲ್ಲಿ ಅವ್ರಿಗೆ ಹೋಗಿ ತೋರಿಸ್ಲಿ ಅದನ್ನು ರಿಪೋರ್ಟನ್ನು. ಅಥವಾ ಅದನ್ನು ಸಾರ್ವಜನಿಕ ನಿಮ್ದೇನೋ ನೀವು ಸಾಚಾ ಇದ್ದೀರಿ, ನಿಮ್ದೇನು ತಪ್ಪಿಲ್ಲ ಅಂದರೆ ನೀವು ಅದನ್ನು ಸಾರ್ವಜನಿಕ ಪ್ರಕಟ ಮಾಡಿರಿ, ಸದನ ಮುಂದೆ ಮಂಡನೆ ಮಾಡಿರಿ. ಅದಕ್ಕೆ ಮಾಡ್ತೀವಿ ಅಂತ ಹೇಳಿ ನೀವು ಗಟ್ಟಿಯಾಗಿ, ಇಲ್ಲ ಸಾರ್ವಜನಿಕ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಗೌರ್ನರ್ಗೆ ಕಳಿಸ್ದಾಗ ಹೆದರಿಕೆ ಯಾಕೆ ನಿಮ್ಗಂತ ನಾನು ಕೇಳ್ತಾ ಇರೋದು. ಅದಕ್ಕಾಗಿ ಇವತ್ತು ರಾಜ್ಯಪಾಲರು ಅವರು ಕೇಳಿದ್ರಲ್ಲಿ ತಪ್ಪಿಲ್ಲ, ಮತ್ತು ಅವ್ರಿಗೆ ಹೋಗಿ ಮಾಹಿತಿ ಕೊಡೋದ್ರಲ್ಲಿ ಏನೋ ಯಾವುದೇ ಅಡ್ಡಿ ಆತಂಕಿಲ್ಲ, ಅದನ್ನು ಮಾಡ್ಬೋದು. ಅದು ಬಿಟ್ಟು ನುಡಿಚಿಕೊಳ್ಳುವಂಥ ಪ್ರಯತ್ನ ಇಲ್ಲ. ಅದು ವರದಿಯನ್ನು ಯಾಕೆ ಗವರ್ನರ್ ಯಾಕೆ ಕೇಳಿದರು, ಕೇಳೋಕ್ಕೆ ಹಕ್ಕಿಲ್ಲ, ಹಾಗೆ ಈಗ ಅಂತೇಳಿ ಸಬೂಬು ಹೇಳಿ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾನು ಮಾಡಿದ್ದೀನಿ. ಆಯ್ತಪ್ಪ, ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡೀನಂತಂದರೆ ಆ ವರದಿಯಲ್ಲಿ ಅದು ರಿಪೋರ್ಟ್ ಆಗಿರ್ತದಲ್ಲ, ಅದನ್ನ ಹೋಗಿ ಸಬ್ಮಿಟ್ ಮಾಡಿರಿ ಗವರ್ನರಿಗೆ, ಅಥವಾ ಸಾರ್ವಜನಿಕ ಪ್ರಕಟ ಮಾಡಿಬಿಟ್ಟು ಹೋಗಲಿ, ಯಾರಿಗೆ ಸಂಶಯನೇ ಉಳಿದಿಲ್ಲ ನಿಮ್ಮ ಮೇಲೆ. ಅದು ಬಿಟ್ಟು ಈ ರೀತಿ ಪಲಾಯನವಾದ ಮಾಡುವಂಥದ್ದು ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯನವರು. ಮೂಢ ಹಗರಣದಲ್ಲಿ ಹಾಗೆ ಮಾಡಿದರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.